ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು ಮಹಾಮಾನವತಾವಾದಿ, ಮಂತ್ರಪುರುಷ, ಮನುಕುಲೋದ್ಧಾರಕ, ಸ್ತ್ರೀ ಕುಲೋದ್ಧಾರಕ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಪೂಜ್ಯರ ಪಾದಗಳಿಗೆ ಭಕ್ತಿಯ ಶರಣಗಳನ್ನು ಸಲ್ಲಿಸಿ ಈ ಬೆಳಗಿನ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ನಾವು ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದಡೆ ತಪ್ಪುವವು ಅಪಮೃತ್ಯು ಕಾಲ ಕರ್ಮಗಳಯ್ಯ. ದೇವ ಪೂಜೆಯ ಮಾಟ ದುರಿತ ಬಂಧನದೋಟ ಶಂಭು ನಿಮ್ಮಯ ಮಾಟ ಹೆರೆಯಿಂಗದ ಕಣ್ಬೇಟ. ಸದಾ ಸನ್ನಿಹಿತನಾಗಿ ಶರಣೆಂಬುವುದು ನಂಬುವುದು ಜಂಗಮಾರ್ಚನೆಯ ಮಾಟ ಕೂಡಲ ಸಂಗನ ಕೂಡುವ ಕೂಟ. ಈ ವಚನವನ್ನ ನೋಡ್ತಾ ಇದ್ವಿ ನಿನ್ನೆ ದಿನ. ಈ ವಚನದಲ್ಲಿ ಮುಖ್ಯವಾಗಿ ಬೆಳಗಿನ ಜಾವದ ಸಮಯದ ಒಂದು ಲಾಭದ ಬಗ್ಗೆ ಹೇಳ್ತಾರೆ ಅಪ್ಪ ಬಸವಣ್ಣನವರು. ಅಂದ್ರೆ ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ ಎದ್ದು ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ರಿ, ಅವು ಫೇಲ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ, ಎಲ್ಲ ಸಕ್ಸಸ್ ಆಗ್ತಾವ. ಅದು ದೇವರ ಧ್ಯಾನ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಯೋಗ ಇರ್ಬೋದು ಅಲ್ವಾ. ಯಾವುದೇ ಕೆಲಸಗಳು, ಏನೋ ವಿದ್ಯಾಭ್ಯಾಸ ತಗೊಳ್ರಿ, ಯಾವುದೇ ಯೋಜನೆಗಳಿಗೆ ನೀವು ಒಂದು ಯೋಜನೆಯನ್ನು ಹಾಕ್ರಿ, ಪ್ಲಾನ್ ಅನ್ನ ಮಾಡ್ರಿ ಬೆಳಗಿನ ಜಾವ. ಯಾಕೆ ಬೆಳಗಿನ ಜಾವಕ್ಕೆ ಅಷ್ಟು ಮಹತ್ವ ಅಂತ ನಾವು ನೋಡ್ತಾ ಹೋದಾಗ, ಶಿಕ್ಷಣ ಪಡೆಯದೇ ಇರ್ತಕ್ಕಂಥವ್ರು ಕೂಡ ಆ ಒಂದು ಬೆಳಗಿನ ಜಾವದ ಪ್ರಯೋಜನವನ್ನ ಪಡ್ಕೊಳ್ತಾ ಇದ್ರು. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಎಲ್ಲರೂ ಹಿರಿಯರು, ಆಗಿ ಹೋಗಿರ್ತಕ್ಕಂಥ ಮಹನೀಯರು, ಯೋಗಿಗಳು, ತತ್ವಜ್ಞಾನಿಗಳು, ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲರೂ ಯಾಕಪ್ಪ ಇವತ್ತು ನಮ್ಮ ನಿಮ್ಮೆಲ್ಲರ ಬದುಕಿಗೆ, ಜೀವನಕ್ಕೆ ಒಂದು ಮಾದರಿ ಆದ್ರು, ಒಂದು ಸಂದೇಶವನ್ನ ಕೊಟ್ರು, ಯಾಕೆ ನಮ್ಮ ನಿಮ್ಮ ಎಲ್ಲರ ನೆನಪಿನಲ್ಲಿ ಅವರು ಉಳಿದ್ರು? ಅವರೆಲ್ಲ ಬೆಳಗಿನ ಜಾವ ಬೇಗ ಎದ್ದು ಸಾಧನೆ ಮಾಡಿರ್ತಕ್ಕಂಥವ್ರು. ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೋಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಗ ಅಥವಾ ಬೆಳಗಿನ ಜಾವ ಯಾರು ಬೇಗ ಎದ್ದೇಳ್ತಾರೆ, ಎದ್ದಂಥವ್ರಿಗೆ ಯಾಕೆ ಆ ಸಮಯ ಅಷ್ಟು ಪ್ರಶಸ್ತವಾದುದು ಅಂದ್ರೆ, ಬೆಳಗಿನ ಮುಖ್ಯವಾಗಿದ್ದು ಸಾಮಾನ್ಯ ಜ್ಞಾನ, ಬೆಳಗ್ಗೆ ಎದ್ದು ಆ ಒಂದು ಸಮಯದಲ್ಲಿ ಶುದ್ಧವಾದ ಗಾಳಿ ಇರುತ್ತೆ ಅಲ್ವಾ. ಮೋಟಾರ್ ವಾಹನಗಳೆಲ್ಲ ರೆಸ್ಟ್ ತಗೊಂಡಿರ್ತವೆ. ಇವಾಗ ನಮ್ಮ ಮಹಾಮನೆಯಲ್ಲಿ ನಿಮಗೆ ಶುದ್ಧವಾದ ಗಾಳಿ ಎಲ್ಲಿ ಹೋದ್ರೂ ನಿಮಗೆ ಕಲುಷಿತ ಗಾಳಿ ಸಿಗೋದೇ ಇಲ್ಲ. ಆದ್ರೆ ಇಲ್ಲೇ ನಾವು ಪರ್ಮನೆಂಟ್ ಆಗಿರಕ್ಕಾಗತ್ತಾ? ಆಗಲ್ಲ. ಯಾಕಂದ್ರೆ ನಮ್ಮ ಮನೆಗಳಿಗೆ ನಾವು ಹೋಗ್ಲೇಬೇಕು, ನಮ್ಮ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಜೀವನದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಲೇಬೇಕು. ಆದ್ರೆ ನಾವು ಎಲ್ಲಿರ್ತೀವಿ ಅಲ್ಲೇ ಸಾಧನೆಯನ್ನ ಮಾಡುವ ನಿಟ್ಟಿನಲ್ಲಿ ಪೂರಕವಾದ ಪರಿಸರವನ್ನು ನಿರ್ಮಾಣ ಮಾಡ್ಕೋಬೇಕಾಗತ್ತೆ. ಇದ್ದಂತಹ ಪರಿಸರದಲ್ಲೇ ಏನಾದ್ರೂ ಒಂದು ಸಾಧನೆ, ಅಂದ್ರೆ ಸಾಧನೆ ಅಂದ್ರೆ ಕೂತ್ಕೊಂಡು ಧ್ಯಾನ ಮಾಡೋದಲ್ಲ, ಬರೀ ಪೂಜೆ ಮಾಡೋದಲ್ಲ. ಇದ್ದಂತಹ ಪರಿಸರದಲ್ಲೇ ಎದ್ದು ನಮ್ಮ ಆರೋಗ್ಯಕ್ಕೆ ಬೇಕಾದಂತಹ ದಿನನಿತ್ಯದ ಚಟುವಟಿಕೆಗಳನ್ನ, ನಮ್ಮ ದಿನಚರಿಯನ್ನ ನಾವು ಹೊಂದಿಸ್ಕೋಬೇಕಾಗತ್ತೆ. ಈಗ ನೀವು ಬೆಂಗಳೂರಲ್ಲಿ ಇರ್ತೀರಿ, ಬೇರೆ ಯಾವುದೇ ಊರಲ್ಲಿ ತಗೊಳ್ರಿ, ಸಾಮಾನ್ಯವಾಗಿ ಈಗ ಕೃಷಿ ಮಾಡ್ತಕ್ಕಂಥವ್ರು ಅಥವಾ ಫಾರ್ಮ್ ಹೌಸ್ ಮಾಡ್ಕೊಂಡಂತವ್ರು, ಅಂಥವ್ರಿಗೆ ಮಾತ್ರ ನಿಮಗೆ ಹೆಚ್ಚು ಗಿಡ ಮರಗಳನ್ನ ಬೆಳೆಸ್ಕೊಂಡು ಅಂಥದ್ರ ನಡುವೆ ನಾವು ಮನೆಗಳನ್ನ ಕಟ್ಟಿದವ್ರು ಮಾತ್ರ ಒಂದ್ ಸ್ವಲ್ಪ ಶುದ್ಧವಾದ ಗಾಳಿಯನ್ನ ಪಡ್ಕೋಬಹುದು. ಇನ್ನು ಉಳಿದಂಗೆ ಅಪಾರ್ಟ್ಮೆಂಟ್ ಅಲ್ಲಿ ಇರೋರು ಅಲ್ವಾ, ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು ಶುದ್ಧವಾದ ಗಾಳಿನ ಅವ್ರು ಎಲ್ಲಿ ಹೋಗಿ ಹುಡ್ಕೊಂಡು ಹೋದ್ರು ಕೂಡ ಸಿಗಲ್ಲ. ಆದ್ರೂ ಕೂಡ ಎಲ್ಲಾ ಜಿಲ್ಲೆಗಳಲ್ಲಿ, ಎಲ್ಲಾ ಊರುಗಳಲ್ಲೂ ಕೂಡ ಒಂದು ಗಾರ್ಡನ್, ಪಾರ್ಕ್ ಅಂತ ಮಾಡಿರ್ತಾರೆ, ಉದ್ಯಾನವನ ಅಂತ ಮಾಡಿರ್ತಾರೆ. ಯಾಕಪ್ಪ ಮಾಡಿದ್ರು? ಅದಕ್ಕೆಲ್ಲ ಒಂದು ವೈಜ್ಞಾನಿಕವಾದ ಕಾರಣ ಇದೆ. ಯಾಕಂದ್ರೆ ಮನುಷ್ಯನಿಗೆ ಶುದ್ಧವಾದ ಗಾಳಿ ಬೇಕು, ವ್ಯಾಯಾಮ ಬೇಕು ಅಲ್ವಾ, ಧ್ಯಾನ ಬೇಕು, ಒಂದು ಶಾಂತತೆ ಬೇಕು, ಮನಸ್ಸಿಗೆ ಒಂದು ಮೌನ ಬೇಕು ಅಂತ ಅದು ಹಿರಿಯರೇ ಮಾಡ್ಬಿಟ್ರು ಹಿಂದಿನ ಕಾಲದಲ್ಲಿ. ಅದರಲ್ಲಿ ಒಂದು ಇದೆ, ಏನು ಸಂದೇಶ ಇದೆ, ವಿಜ್ಞಾನ ಇದೆ. ಪ್ರತಿಯೊಬ್ಬನಿಗೂ ಬೇಕು, ಪ್ರತಿಯೊಬ್ಬ ಮಾನವನಿಗೂ ಬೇಕೇ ಬೇಕು, ಮನುಷ್ಯನಿಗೆ ಬೇಕೇ ಬೇಕು. ಸೊ ಅಲ್ಲಿ ನಾವು ಎಲ್ಲಿರ್ತೀವಿ ಅಲ್ಲೇ
ನೀನು ಬೆಳಗಾದ್ಮೇಲೆ ಎದ್ದು ಅಲ್ಲಿ ಪಾರ್ಕಿಗೆ ಹೋಗಿ ಸಾಧನೆ ಮಾಡ್ತೀನಿ ಅಂದ್ರೆ ಅದು ಹೆಚ್ಚು ಪರಿಣಾಮಕಾರಿ ಆಗಲ್ಲ. ಆಗುತ್ತೆ, ಸಾಧನೆ ಆಗುತ್ತೆ, ಆಗಲ್ಲ ಅಂತಲ್ಲ. ಒಂದು ಏನೋ ಶಾಂತತೆ ಸಿಗುತ್ತೆ, ದೇಹಕ್ಕೆ ರೆಸ್ಟ್ ಸಿಗುತ್ತೆ, ಗಾಳಿನೂ ಸಿಗುತ್ತೆ. ಆದ್ರೆ ಬೆಳಗಿನ ಜಾವದಲ್ಲಿ ನೀವು ಎದ್ದು ಮಾಡ್ರಿ ಅದೇ ಕೆಲಸ. ಅದೇ ಪಾರ್ಕಿಗೆ ಹೋಗ್ರಿ ಬೆಳಗಿನ ಜಾವ, ಶುದ್ಧವಾದ ಗಾಳಿ ಇರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸು ಶಾಂತವಾಗಿರುತ್ತೆ. ಎಲ್ಲ ಆಲೋಚನೆಗಳಿಂದ, ನಕಾರಾತ್ಮಕ ಆಲೋಚನೆಗಳಿಂದ, ಒತ್ತಡದಿಂದ ಮುಕ್ತವಾಗಿರುತ್ತೆ ನಮ್ಮ ಮನಸ್ಸು, ದೇಹನೂ ಕೂಡ. ಸೊ ಆ ಒಂದು ಸಮಯದಲ್ಲಿ ನೀವು ಏನೇ ಕೆಲಸ ಮಾಡ್ರಿ, ವಾಕಿಂಗ್ ಮಾಡ್ರಿ, ಧ್ಯಾನ ಮಾಡ್ರಿ, ಪ್ರಾಣಾಯಾಮ ಮಾಡ್ರಿ, ಯೋಗಾಸನ ಮಾಡ್ರಿ, ಎಲ್ಲವೂ ಕೂಡ ನಿಮಗೆ ಶಕ್ತಿಯನ್ನು ತಂದುಕೊಡುತ್ತೆ. ಮತ್ತೆ ಹೇಳ್ತಾರೆ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಸಾಧನೆ ಮಾಡಿದಾಗ ನಾವು ನಮಗೆ ಬಂದಂತಹ ಕುತ್ತು ಅಂದ್ರೆ ಅಪಮೃತ್ಯುವನ್ನು ಕೂಡ ನಾವು ತಪ್ಪಿಸ್ಕೋಬಹುದು ಅಂತ ಬಸವಾದಿ ಶರಣರು ಹೇಳ್ತಾರೆ. ಅಂದ್ರೆ ದೈವಿಕ ಚಿಂತನೆಯನ್ನ ಮಾಡ್ತೀವಿ ಅಲ್ವಾ, ಆರೋಗ್ಯ ಸುಧಾರಣೆ ಆಗುತ್ತೆ, ಇನ್ನ ಧನ ಪ್ರಾಪ್ತಿ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಅದು ಎಷ್ಟು, ಯಾಕಂದ್ರೆ ಅದನ್ನ ಪಡ್ಕೊಂಡವ್ರಿಗೆ ಅದ್ರದ್ದು ಬೆಲೆ ಗೊತ್ತಿರುತ್ತೆ. ಅಂದ್ರೆ ಬೆಳಗ್ಗೆ ಎದ್ದು ನಾವು ಏನಾದ್ರೂ ಒಂದು ಚಿಂತನೆಗಳನ್ನ ಮಾಡಿದಾಗ, ಆಲೋಚನೆಗಳನ್ನ ಮಾಡಿದಾಗ, ಇವಾಗ ಆಲೋಚನೆಗಳು ಕೂಡ ಸಕಾರಾತ್ಮಕವಾಗಿರ್ತವೆ ಬೆಳಗ್ಗೆ ಎದ್ದಾಗ ಅಂತ ಹೇಳ್ತಾರೆ. ಬೇಕಂದ್ರೆ ನೀವು ಪ್ರಯೋಗ ಮಾಡ್ಬೋದು. ನೀವು ಬೆಳಗ್ಗೆ ಎದ್ದು ಯಾವುದೋ ಒಂದು ಈ ಕವಿಗಳನ್ನ, ಸಾಹಿತಿಗಳನ್ನ ತಗೊಳ್ರಿ. ಆ ಒಂದು ಸಮಯದಲ್ಲಿ ಎದ್ದು ಅವರು ಯಾವುದೇ ಒಂದು ಬುಕ್ ಅನ್ನ ಬರವಣಿಗೆ ಮಾಡಿದಾಗ ಅವಾಗ ಬರ್ತಕ್ಕಂಥ ಆಲೋಚನೆಗಳಿಗೂ ಮತ್ತೆ ಬೆಳಕಾದ್ಮೇಲೆ ನಾವೇನು ಆಲೋಚನೆ ಮಾಡ್ತಿರ್ತೀವಲ್ಲ, ತುಂಬಾ ವ್ಯತ್ಯಾಸ ಇರುತ್ತೆ ಅಂತ ಹೇಳ್ತಾರೆ ಹಿರಿಯರು. ಅಂದ್ರೆ ಆಲೋಚನೆಗಳು ಕೂಡ ಅಷ್ಟು ಒಳ್ಳೊಳ್ಳೆ ಆಲೋಚನೆಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಗ ನಮಗೆ ಬರ್ತಾವು ಅಂತ ಹೇಳ್ತಾರೆ. ಇನ್ನ ಆರೋಗ್ಯ ವಿಷಯ ತಗೊಂಡಾಗ ಅದರಲ್ಲಿ ತುಂಬಾ ವಿಜ್ಞಾನ ಅಡಗಿದೆ ಅಂತ ಹೇಳ್ತಾರೆ. ನಾನು ನಿನ್ನೆ ದಿನ ಹೇಳ್ತಾ ಇದ್ದೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡಿದಾಗ ನಮ್ಮ ಎಲ್ಲರ ದೇಹದಲ್ಲಿ ಒಂದು ಲಯ, ಸಿರ್ಕಾಡಿಯನ್ ರಿದಮ್ ಅಂತ ಇರುತ್ತೆ. ಅಂದ್ರೆ ಒಂದು ಚಕ್ರ ಇರುತ್ತಂತೆ, ಒಂದು ಗಡಿಯಾರ ಇರುತ್ತೆ ನಿಮ್ಮ ಎಲ್ಲರ ದೇಹಕ್ಕೆ. ಆ ಸಿರ್ಕಾಡಿಯನ್ ರಿದಮ್ ಏನ್ ಕೆಲಸ ಮಾಡುತ್ತಿರುತ್ತೆ ಅಂದ್ರೆ, ಬೆಳಕು ಮತ್ತು ಕತ್ತಲೆಯ ನಡುವಿನ ಏನ್ ಅವಧಿಯಲ್ಲಿ ಇರುತ್ತಲ್ಲ, ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲಾ ಅಂಗಾಂಗಗಳಿಗೂ ಒಂದು ಚಕ್ರ ಅಂದ್ರೆ ಲಯ ಅಂತ ಇರುತ್ತೆ. ಅದನ್ನ ಬ್ಯಾಲೆನ್ಸ್ ಮಾಡೋ ಕೆಲಸ ಸಿರ್ಕಾಡಿಯನ್ ಲಯ ಮಾಡುತ್ತಂತೆ. ಇಲ್ಲಿ ಸಿರ್ಕಾಡಿಯನ್ ಲಯ ಏನಪ್ಪಾ ಮಾಡುತ್ತೆ, ಒಂದು ಮೆಲೋಟಿನಿನ್ ಅಂದ್ರೆ ನಮ್ಮ ಮೆದುಳಿನ ಗ್ರಂಥಿಯಿಂದ ಮೆಲೋಟಿನಿನ್ ಅಂತ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತಂತೆ. ಆ ಹಾರ್ಮೋನ್ ಏನಪ್ಪಾ ಮಾಡುತ್ತೆ, ನಮ್ಮ ನಿದ್ರಾ ಚಕ್ರವನ್ನ ಲಯಗೊಳಿಸ್ತಾ ಹೋಗುತ್ತೆ, ಅಂದ್ರೆ ಕ್ರಮಬದ್ಧಗೊಳಿಸ್ತಾ ಹೋಗುತ್ತೆ. ನಮ್ಮ ನಿದ್ರಾ ಚಕ್ರ ಕ್ರಮಬದ್ಧವಾಗಿ ಹೋದ ಹಾಗೆ ಏನಾಗುತ್ತೆ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲಾ ಅಂಗಾಂಗಗಳ ಕಾರ್ಯಚಟುವಟಿಕೆಗಳು ಕೂಡ ಒಂದು ಕ್ರಮಬದ್ಧತೆಯನ್ನ ಪಡ್ಕೊಂಡು ಅದು ನಮ್ಮ ಆರೋಗ್ಯದ ಮೇಲೆ ಸತ್ಪರಿಣಾಮವನ್ನ ಮಾಡುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ, ಮನೋವಿಜ್ಞಾನಿಗಳು ಹೇಳ್ತಾರೆ, ವಿಜ್ಞಾನನು ಕೂಡ ಸಾಬೀತು ಮಾಡಿದೆ. ಇನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಸಕ್ಸಸ್ ಆಗ್ತವೆ ಅನ್ನೋದರ ಜೊತೆಗೆ ಇನ್ನೊಂದು ನೆಗೆಟಿವ್ ಅಂದ್ರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಏಳದೇ ಇರೋದ್ರಿಂದ, ಯಾಕಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ನಾವೆಲ್ಲ ನಿದ್ದೆ ಮಾಡ್ತೀವಲ್ಲ, ಆ ಸಮಯದಲ್ಲಿ ನಿದ್ರೆ ಮಾಡೋದ್ರಿಂದ ಆ ಒಂದು ಏನ್ ಪ್ರಾಡಕ್ಟಿವ್ ಸಮಯ ಇರುತ್ತಲ್ಲ, ಆ ಸಮಯದಲ್ಲಿ ಸಿಗ್ತಕ್ಕಂಥ ಲಾಭವನ್ನು ಕೂಡ ನಾವು ಕಳೆದುಕೊಳ್ತೀವಿ ಅಂತ ಉಪನಿಷತ್ತಿನಲ್ಲಿ ಒಂದು ಶ್ಲೋಕ ಬರುತ್ತೆ. ಬ್ರಾಹ್ಮಿ ಮುಹೂರ್ತೆ ಯಾ ನಿದ್ರಾ ಸಾ ಪುಣ್ಯಕ್ಷಯ ಕಾರಿಣಿ ತಾಂ ಕರೋತಿ ಯದಾ ವಿಪ್ರಸ್ತದ ತು ಪ್ರಾಯಚಿತ್ತ ಭಕ್. ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಅಂದ್ರೆ ಸೂರ್ಯೋದಯಕ್ಕಿಂತ ಮುನ್ನ 1.5 ಗಂಟೆ ಏನಿರುತ್ತಲ್ಲ, ಆ ಸಮಯದಲ್ಲಿ ನಾವು ನಿದ್ರೆ ಮಾಡೋದ್ರಿಂದ ವ್ಯಕ್ತಿಯ ಪುಣ್ಯವು ಅಂದ್ರೆ ನಮ್ಮ ಪುಣ್ಯ, ನಮಗೆ ಸಿಗ್ತಕ್ಕಂಥ ಪುಣ್ಯದ ಲಾಭ ಅದನ್ನ ನಾವು ಕಳ್ಕೊಳ್ತೀವಿ. ಅಂದ್ರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಏನ್ ನಮಗ್ ಅದ್ರದ್ದು ಒಂದು ಮಹತ್ವ ಗೊತ್ತಿಲ್ಲದೆ ನಾವೇನ್ ಮಾಡ್ತೀವಿ, ಆ ಸಮಯದಲ್ಲಿ ನಿದ್ರೆ ಮಾಡ್ತಿರ್ತೀವಿ. ಹೆಂಗೆ ಇಲ್ಲ, ರಾತ್ರಿ ತಡವಾಗಿ ಮಲಗ್ತೀವಿ, ಬೆಳಗ್ಗೆ ಲೇಟ್ ಆಗಿ ಹೇಳ್ತೀವಿ. ಹೀಗ್ ಮಾಡೋದ್ರಿಂದ ಆ ಸಮಯದಲ್ಲಿ ಸಿಗ್ತಕ್ಕಂಥ ಲಾಭವನ್ನ ನಾವು ಕಳೆದುಕೊಳ್ತೀವಿ. ಕಳೆದುಕೊಂಡಾದ್ಮೇಲೆ ಒಂದು ವಯಸ್ಸಿಗೆ ಬಂದ್ಮೇಲೆ ನಾನೇನು ಸಾಧನೆ ಮಾಡ್ಲೇ ಇಲ್ಲ. ಎಲ್ರು ಹೇಳ್ತಿದ್ರು, ಹಿರಿಯರು ಹೇಳ್ತಿದ್ರು, ನಮ್ಮ ಸ್ನೇಹಿತರು ಹೇಳ್ತಿದ್ರು, ಅಂದ್ರೆ ಅವರೆಲ್ಲ ಎದ್ದು ಸಾಧನೆ ಮಾಡ್ತಿದ್ರು, ನಾವು ನೋಡ್ತಾ ಇರ್ತೀವಿ, ಅವರು ಒಳ್ಳೆ ಫಲಗಳನ್ನ ಪಡಿತಾ ಇರ್ತಾರೆ.
ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಏನು ಸಾಧನೆ ಮಾಡೋದು ಬೇಡ್ರಿ. ಸುಮ್ನೆ ನೀವು ಸಿಂಪಲ್ ಆಗಿ ಬೆಳಗ್ಗೆ ಈ ಸಮಯದಲ್ಲಿ ಎದ್ದು ಏಳದನ್ನ ಅಭ್ಯಾಸ ಮಾಡ್ಕೊಂಡ್ರು ಸಾಕ. ನಮ್ಮ ಆರೋಗ್ಯದ, ನಮ್ಮ ದೇಹದಲ್ಲಿರ್ತಕ್ಕಂಥ ಏನು ವೈಜ್ಞಾನಿಕ ಒಂದು ವಿಜ್ಞಾನಯುತವಾದ ಒಂದು ಏನ್ ನಮ್ ಗಡಿಯಾರ ಇರ್ತದಲ್ಲ, ನಮ್ಮ ದೇಹವೆಂಬ ಯಂತ್ರ ಸರಾಗವಾಗಿ ನಡೀತಾ ನಡೀತಾ ನಮ್ಮ ಆರೋಗ್ಯ ವೃದ್ಧಿ ಆಗ್ತಾ ಹೋಗುತ್ತೆ. ಒಳ್ಳೆಯ ಆರೋಗ್ಯವನ್ನ ಒಂದು ಜೀವಿತದಲ್ಲಿ ಏನು ಹುಟ್ಟು ಮತ್ತು ಸಾವಿನ ಮಧ್ಯೆ ಒಂದು ಸಾಯುವಂತ ಹಂತದಲ್ಲಿ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಬ್ಯಾಲೆನ್ಸ್ ಆಗಿ ನಾವು ಸಂತೋಷವಾಗಿ ಬದುಕ್ತಿರ್ತೀವಿ. ಸೊ ಅಷ್ಟು ಮಾಡಿದ್ರೆ ಸಾಕು. ಅಂದ್ರೆ ಉಳಿದಂತ ಸಾಧನೆಗಳು ತಾವೇ ಆಟೋಮೆಟಿಕ್ ಆಗಿ ಆಗ್ತಾ ಇರ್ತಾವ. ಸೊ ಹೀಗೆ ಮಾಡೋದನ್ನ ಬಿಟ್ಟು ಒಂದು ಹಂತದಲ್ಲಿ ನಮ್ಮ ಆರೋಗ್ಯ ಕೆಡಿಸ್ಕೊಂಡು ನಾವೇನು ಸಾಧನೆ ಮಾಡ್ದಿರಾ ಅಂದ್ರೆ ಬದುಕ್ತಿರ್ತೀವಿ, ಆಹಾರ ತಿಂತಿರ್ತೀವಿ, ಒಳ್ಳೆ ಸಾವನ್ನು ಪಡ್ಕೊಳ್ತೀವಿ ಅಂತ ತಿಳ್ಕೊಳ್ರಿ. ಆದ್ರೆ ಒಂದು ಹಂತದಲ್ಲಿ, ಒಂದು ವೃದ್ಧಾಪ್ಯದಲ್ಲಿ ಸಾಯುವಂತ ಸಮಯವನ್ನ ಎಲ್ರು ಓವರ್ಕಮ್ ಮಾಡ್ಲೇಬೇಕು, ಸಾಯ್ಲೇಬೇಕು, ಅದನ್ನ ಎದುರಿಸ್ಲೇಬೇಕು. ಸಾಯುವಂತ ಸಮಯದಲ್ಲಿ ನಾವು ಯಾವ ರೀತಿ ಸಾಯ್ತೀವಿ, ರೋಗ ಪೀಡಿತರಾಗಿ ಸಾಯ್ತೀವ, ಇನ್ನೊಬ್ರಿಗೆ ಹೊರೆಯಾಗಿ ಸಾಯ್ತೀವ ಅಲ್ವಾ? ಸೊ ಇಂತಹ ವಿಷಯಗಳ ಕಡೆಗೆ ಆ ಒಂದು ಸಮಯದಲ್ಲಿ ಪಶ್ಚಾತ್ತಾಪ ಪಡೋದು ಬೇಡ ಅಂತ ಇಲ್ಲಿ ಹೇಳ್ತಾರೆ ಶರಣರು. ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಬೆಳಗ್ಗೆ ಎದ್ದು ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನೆನ್ನೆದಡೆ ತಪ್ಪುವವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ನಾವು ಸಾವನ್ನು ಕೂಡ ಗೆಲ್ಬಹುದು ಅಂತ ಬಸವಾದಿ ಶರಣರು ಹೇಳ್ತಾರೆ. ದೇವ ಪೂಜೆಯ ಮಾಟ ದುರಿತ ಬಂಧನದೋಟ ಶಂಭು ನಿಮ್ಮಯ ಮಾಟ ಹೆರೆಯಿಂಗದ ಕಣ್ಬೇಟ. ಅಂದ್ರೆ ಬೆಳಗ್ಗೆ ಎದ್ದು ಯಾರು ಲಿಂಗ ಪೂಜೆ ಮಾಡ್ಕೊಳ್ತೀವಿ, ಆ ಲಿಂಗವನ್ನ ತದೇಕ ದೃಷ್ಟಿಯಿಂದ ನಾವು ನೋಡಿದಾಗ ಅಲ್ಲೂ ಕೂಡ ವಿಜ್ಞಾನ ಇದೆ. ಅದನ್ನು ಕೂಡ ಇನ್ನೊಂದಿನ ನೋಡೋಣ. ಯಾಕಂದ್ರೆ ನಾವು ತ್ರಾಟಕ ಯೋಗ ಏನ್ ಮಾಡ್ತೀವಲ್ಲ, ಆ ಲಿಂಗದ ಕಂತೆಯಲ್ಲಿ ಒಂದು ವಿಜ್ಞಾನ ಇರುತ್ತೆ. ಅದರಲ್ಲಿ ಬರ್ತಕ್ಕಂಥ ಕಿರಣಗಳು ನಾವು ಹೆರೆಯಿಂಗದ ಕಣ್ಬೇಟ, ನಾವು ತದೇಕ ದೃಷ್ಟಿಯಿಂದ ತ್ರಾಟಕ ಯೋಗ ಮಾಡಿದಾಗ ಒಂದು ಹಾರ್ಮೋನು ಅಥವಾ ಒಂದು ಕಿರಣಗಳು ಏನು ಉತ್ಪತ್ತಿ ಆಗ್ತಿರ್ತಾವೋ ಅದರಲ್ಲಿ ನಮಗೆ ಏನೋ ಒಂದು ಅಂಶ, ನಮಗೆ ಆರೋಗ್ಯಕ್ಕೆ ಪೂರಕವಾದ ಒಂದು ಅಂಶಗಳು ನಮಗೆ ಸಿಗ್ತಾ ಇರ್ತಾವ. ಸೊ ಹೀಗೆ ಬಸವಾದಿ ಶರಣರು ಹೇಳೋದು, ಬೆಳಗ್ಗೆ ಎದ್ದು ನೀನು ಪೂಜೆ ಮಾಡ್ಬೇಡಪ್ಪ, ನಿಂಗೆ ಪೂಜೆ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ, ನೀನ್ ಧ್ಯಾನ ಮಾಡು, ಮೌನವಾಗಿ ಕುತ್ಕೊಳ್ಳೋದನ್ನ ಕಲ್ತ್ಕೋ, ಓಂಕಾರ ಹೇಳು, ಅಥವಾ ಯಾವುದೋ ಒಂದು ನಿನಗೆ ಇಷ್ಟ ದೈವ ಇಷ್ಟಪ್ಪ, ಆ ಒಂದು ಇಷ್ಟ ದೈವದ ಹೆಸರನ್ನ ಕೂತ್ಕೊಂಡು ಪಠಣ ಮಾಡು. ಅಂದ್ರೆ ಮನಸ್ಸಿಗೆ ಒಂದು ಶಾಂತತೆ, ಒಂದು ಮೌನವನ್ನ ಕೊಟ್ಟಾಗ ಒಳಗಡೆ ಇರ್ತಕ್ಕಂಥ ಹಾರ್ಮೋನುಗಳು ಒಂದು ಸಕಾರಾತ್ಮಕ ಒಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡಿ ಅವುಗಳು ನಮಗೆ ಆರೋಗ್ಯವನ್ನ ತಂದ್ಕೊಡ್ತವೆ. ಇದರಿಂದ ನಾವು ಒಳ್ಳೆ ವಿಚಾರಗಳನ್ನ ಮಾಡಿ ಒಂದು ಒಳ್ಳೊಳ್ಳೆ ಉದ್ಯೋಗಗಳನ್ನ ಪಡೆದುಕೊಂಡು ಅಥವಾ ಎಲ್ಲ ರೀತಿಯಿಂದ ನಾವು ಒಂದು ಸಂಪತ್ತನ್ನ, ಆರೋಗ್ಯವನ್ನ, ಆಮೇಲೆ ಒಳ್ಳೆಯದನ್ನ ನಾವು ಪಡ್ಕೋಬಹುದು ಅಂತ ಬಸವಾದಿ ಶರಣರು ಹೇಳ್ತಾರೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಾವು ಎಲ್ಲೋ ಹೋಗಿ ಹಿಮಾಲಯಕ್ಕೆ ಹೋಗಿ ಧ್ಯಾನ ಮಾಡೋದು ಬೇಡ, ಯೋಗಿಗಳ ತರ ಯೋಗ ಜೀವನವನ್ನು ಪಡ್ಕೊಳ್ಳೋದು ಬೇಡ. ಸುಮ್ಮನೆ ನಾವು ಬೆಳಗ್ಗೆ ಎದ್ದು ಮಾಡ್ತಾ ಹೋದಾಗ ಅದರಲ್ಲಿ ಸಿಗ್ತಕ್ಕಂಥ ಲಾಭ ನಮಗೆ ಸಿಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಬ್ರಾಹ್ಮಿ ಮುಹೂರ್ತದ ಒಂದು ಪ್ರಯೋಜನವನ್ನ ಪಡೆದುಕೊಳ್ಳೋ ನಿಟ್ಟಿನಲ್ಲಿ ಎಲ್ಲರೂ ಇವತ್ತಿಂದಾನೇ ಪ್ರಯತ್ನ ಮಾಡೋಣ. ಯಾಕಂದ್ರೆ ಹಿಂದಿನ ದಿನ ನೀವು ಎಷ್ಟೇ ಕೆಲಸ ಮಾಡ್ರಿ, ಸಾಕಷ್ಟು ಕೆಲಸಗಳನ್ನ ಮಾಡುವಂತವ್ರು ಇರ್ತಾರೆ, ಶ್ರಮದಾನ ಮಾಡುವಂತವ್ರು ಇರ್ತಾರೆ. ಸೊ ಬೇಗ ಮಲ್ಕೊಳ್ಳೋನ್ನ ಅಭ್ಯಾಸನ ಮಾಡ್ಕೊಂಡ್ರೆ, ಅಂದ್ರೆ ಬೇಗ ಮಲ್ಕೋಬೇಕು ಅಂದ್ರೆ ನಮ್ಮ ದಿನನಿತ್ಯದ ಕರ್ಮಗಳನ್ನ, ಕೆಲಸಗಳನ್ನ ಬೇಗ ಮುಗಿಸ್ಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ದಿನಂಪ್ರತಿ ಸ್ವಲ್ಪ ಬೇಗ ಮುಗಿಸಿ ಬೇಗ ನಿದ್ದೆ ಮಾಡೋದನ್ನ ಕಲ್ತ್ಕೊಂಡಾಗ ಬೆಳಿಗ್ಗೆ ಬೇಗ ಎಚ್ಚರಿಕೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ನೀವು ತಡವಾಗಿ ಮಲ್ಕೊಂಡ್ರೆ ಬೇಗ ಎದ್ದೇಳಕ್ಕೆ ಆಗಲ್ಲ. ಹಾಗಾಗಿ ಹಿಂದಿನ ದಿನಗಳ ಕೆಲಸಗಳನ್ನ ಬೇಗ ಮುಗಿಸ್ಕೊಂಡು ಬೇಗ ನಿದ್ದೆಗೆ ಹೋಗಿ ಬೆಳಗ್ಗೆ ಬೇಗ ದಿನಂಪ್ರತಿ ಒಂದು ಅರ್ಧ ಗಂಟೆ ಬೇಗ ಎದ್ದೇಳೋದನ್ನ ಅಭ್ಯಾಸ ಮಾಡ್ತಾ ಹೋಗೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣ.